me, forever on fire. ಮಕ್ಕಳ ಸೋಷಿಯಲ್ ಮೀಡಿಯಾ ಖಾತೆಗಳಿಗೆ ಹೊಸ ರೂಲ್ಸ್ ಜಾರಿಯಾಗಿದೆ. ಈಗ 18 ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಖಾತೆಗಳಿಗೆ ಹೊಸ ನಿಯಮಾವಳಿಯನ್ನ ರಿಲೀಸ್ ಮಾಡಿದ್ದಾರೆ. 18 ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಇನ್ಮೇಲೆ ಮಕ್ಕಳ ಸೋಷಿಯಲ್ ಮೀಡಿಯಾ ಅಕೌಂಟ್ಗೆ ಪೋಷಕರ ಅನುಮತಿ ಕಡ್ಡಾಯವಾಗಿದೆ. ಡಿಜಿಟಲ್ ವೈಯಕ್ತಿಕ ದತ್ತಾಂಶ ರಕ್ಷಣೆ ಕುರಿತ ಕರಡು ನಿಯಮಾವಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಸಾಮಾಜಿಕ ಮಾಧ್ಯಮಗಳಿಗೆ ಪೋಷಕರ ಅನುಮತಿ ಖಾತ್ರಿಪಡಿಸಿಕೊಳ್ಳುವ ಹೊಣೆಗಾರಿಕೆ ಇದೆ. ಪೋಷಕರ ಪರ್ಮಿಷನ್ ಇಲ್ಲದೆ ಮಕ್ಕಳ ಮಾಹಿತಿ ಸಂಗ್ರಹಿಸುವಂತಿಲ್ಲ. ಮಕ್ಕಳ ಹಕ್ಕು ಮತ್ತು ಖಾಸಗಿತನ ರಕ್ಷಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಯಾಕಂದರೆ ಇತ್ತೀಚೆಗೆ ನೋಡ್ತಾ ಇದ್ದೀವಿ ನಾವು, ಇಂಟರ್ನೆಟ್ಗಳಲ್ಲಿ 18 ವಯಸ್ಸಿನ ಕೆಳಗಿನ ಮಕ್ಕಳು ಜಾಸ್ತಿ ಬ್ಯುಸಿ ಆಗಿಬಿಡ್ತಿದ್ದಾರೆ. ಅದರಲ್ಲಿ ಏನು ಓಪನ್ ಮಾಡಿ ಕೂತ್ಕೊಳ್ತಾರೋ ಗೊತ್ತಿಲ್ಲ ನಮಗೆ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಎಲ್ಲವೂ ಕೂಡ ಮಿತಿ ಮೀರಿ ಮೊಬೈಲಲ್ಲೇ ಜಾಸ್ತಿ ಟೈಮ್ ಕಳೀತಾ ಇದ್ದಾರೆ. ಅವರ ಒಂದು ಹಕ್ಕಿನ ರಕ್ಷಣೆಗೆ ಈಗ ಸರ್ಕಾರ ಮುಂದಾಗಿದೆ ಅಂತೆ. ಮಕ್ಕಳ ಸೋಷಿಯಲ್ ಮೀಡಿಯಾ ಅಲ್ಲಿ ಲಾಗಿನ್ ಕೇಳುತ್ತೆ, ನಾವೇನೇ ಕೂಡ ಅಲ್ಲಿ ಓಪನ್ ಮಾಡಬೇಕಾದ್ರೆ. ಹಾಗಾಗಿ ಅಲ್ಲಿ ಪೋಷಕರ ಅನುಮತಿ ಕಡ್ಡಾಯ. ಅಲ್ಲಿ ಯಾರೂ ಕೂಡ ಯಾಮಾರಿಸಿ ಅಕೌಂಟ್ಗಳನ್ನು ಓಪನ್ ಮಾಡಲಿಕ್ಕಾಗೋದಿಲ್ಲ. ಈಗ ನಾವೇನೋ ಒಂದು ಅಕೌಂಟನ್ನು ಓಪನ್ ಮಾಡ್ತಿದ್ದೆ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ವಯಸ್ಸನ್ನು ಕೇಳುತ್ತೆ. ಆಗ 18ಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ನಿಮ್ಮ ತಂದೆ ಅಥವಾ ತಾಯಿ ಅವರ ಪರ್ಮಿಷನಲ್ಲಿ ಎಸ್ ಆರ್ ನೋ ಇರುತ್ತೆ, ಮತ್ತೆ ಅಲ್ಲಿ ಡೀಟೇಲ್ಸ್ ಕೇಳುತ್ತೆ. ಹೀಗೆ ಸಾಕಷ್ಟು ರೀತಿಯಾದಂಥ ನಿಯಮಗಳನ್ನು ಫಾಲೋ ಅಪ್ ಮಾಡಲೇಬೇಕಾಗತ್ತೆ. ಇತ್ತೀಚೆಗೆ ದುರ್ಬಳಕೆ ಕೂಡ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಮಕ್ಕಳು ಜಾಸ್ತಿ ಸೋಷಿಯಲ್ ಮೀಡಿಯಾಗಳನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ. ಅದರಲ್ಲೂ ದುರ್ಬಳಕೆ ಮಾಡಿಕೊಳ್ಳುವವರ ಸಂಖ್ಯೆ ಜಾಸ್ತಿ ಆಗಿದೆ. ಅಂದರೆ ಪೋಷಕರ ಅನುಮತಿಯನ್ನು ಖಾತ್ರಿಪಡಿಸಿಕೊಳ್ಳುವಂಥ ಒಂದು ಹೊಣೆಗಾರಿಕೆ ಇದು. ಪೋಷಕರ ಪರ್ಮಿಷನ್ ಇಲ್ಲದೆ ಮಕ್ಕಳ ಮಾಹಿತಿಯನ್ನು ಸಂಗ್ರಹಿಸುವಂತಿಲ್ಲ. ಇದರ ಉದ್ದೇಶ ಮಕ್ಕಳ ಹಕ್ಕು ಮತ್ತು ಖಾಸಗಿತನವನ್ನು ರಕ್ಷಿಸೋಕೆ ಕೇಂದ್ರ ಸರ್ಕಾರ ಈ ನಿಯಮಾವಳಿಗಳನ್ನು ಜಾರಿಗೆ ತಂದಿದೆ. ಇನ್ಮೇಲೆ ಗೊತ್ತಾಗ್ಬಿಡುತ್ತೆ, ನನ್ನ ಮಗ ಏನು ಓಪನ್ ಮಾಡ್ತಿದ್ದಾನೆ, ನನ್ನ ಮಗಳು ಮೊಬೈಲ್ ತೊಗೊಂಡು ಏನು ಮಾಡ್ತಿದ್ದಾಳೆ, ಏನು ಸರ್ಚ್ ಮಾಡಿದ್ದಾಳೆ ಗೂಗಲಲ್ಲಿ, ಇಂಟರ್ನೆಟ್ಟಲ್ಲಿ ಏನೇನು ಅಕೌಂಟ್ ಹೊಂದಿದ್ದಾಳೆ, ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಅವ್ನು ಬರಲೇಬೇಕು ಅವ್ರ ಅಪ್ಪ ಅಮ್ಮನ ಹತ್ರ. ಅಪ್ಪ ನಿನ್ನೊಂದು ಪರ್ಮಿಷನ್ ಬೇಕು, ಅಕೌಂಟ್ ಓಪನ್ ಮಾಡ್ತಿದ್ದೀನಪ್ಪ ರೀಲ್ಸ್ ಮಾಡೋಕ್ಕೆ, ಅಪ್ಪ ಫೇಸ್ಬುಕ್ ಓಪನ್ ಮಾಡ್ತಿದ್ದೀನಿ, ಇನ್ನೊಂದೇನೋ ಅಕೌಂಟ್ ಓಪನ್ ಮಾಡ್ತಿದ್ದೀನಿ, ಗೂಗಲು ಇನ್ಸ್ಟಾಲ್ ಮಾಡ್ತಾಯಿದ್ದಾನೆ, ಅದಕ್ಕೆ ಐ ಡಿ ಕೇಳ್ತಾ ಇದೆ, 18 ವರ್ಷ ಕೆಳಗಿದ್ರೆ ತಗೋತಾ ಇಲ್ಲ. ಅವಾಗ ಅಪ್ಪಂಗೆ ಗೊತ್ತಾಗುತ್ತೆ. ನೋಡಿ, ಇದರಿಂದ ಸಾಕಷ್ಟು ರೀತಿಯಾದಂಥ ಉಪಯೋಗಗಳು ಕೂಡ ಇದ್ದಾವೆ. ಈ ಹಿಂದೆ ಕೂಡ ಸಾಕಷ್ಟು ನಾವು ನೋಡ್ತಾ ಇದ್ವಿ, 18 ವರ್ಷಕ್ಕಿಂತ ಕೆಳಗಿನ ವಯೋಮಾನದವರು ಎಷ್ಟು ದುರ್ಬಳಕೆ ಮಾಡ್ಕೊಳ್ತಿದ್ದು ಅಂತ ಹೇಳಿದ್ರೆ ಇಂಟರ್ನೆಟ್ಗಳನ್ನು ಎಷ್ಟೋ ಜನ, ಅದರಲ್ಲೂ ವಿದ್ಯಾರ್ಥಿನಿಯರು ಶಾಲೆಗೆ ಅಥವಾ ಕಾಲೇಜುಗಳಿಗೆ ಮೊಬೈಲ್ಗಳನ್ನು ತೆಗೆದುಕೊಂಡು ಹೋಗಿ ಅದರಲ್ಲೇ ಬ್ಯುಸಿ ಆಗಿಬಿಡ್ತಾ ಇದ್ರು. ಎಷ್ಟೋ ಜನ ಆತ್ಮಹತ್ಯೆ ಕೂಡ ಶರಣಾಗಿದ್ದಾರೆ. ಆ ಗೇಮು ಈ ಗೇಮು ಅಂಥೇಳಿ, ಲೋನು ಗೀನು ಅಂಥೇಳಿ. ಅವರ ಖಾಸಗಿತನಕ್ಕೆ ಧಕ್ಕೆ ಆಗಬಾರ್ದು ಮತ್ತು ಅವರ ಹಕ್ಕನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರ ಈ ಒಂದು ಮಹತ್ವದ ನಿಯಮಗಳನ್ನು ಜಾರಿಗೆ ತಂದಿದೆ. ಇನ್ಮೇಲೆ 18 ವರ್ಷಕ್ಕಿಂತ ಕೆಳಗಿನ ವಯೋಮಾನದವರು ನೀವೇನಾದರೂ ಮೊಬೈಲನ್ನು ಬಳಕೆ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಯಾವುದೇ ಒಂದು ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಪೋಷಕರ ಅನುಮತಿ ಕಡ್ಡಾಯವಾಗಿರುತ್ತೆ.